ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2-3 ದಿನದಿಂದ ನನಗೆ ಅಷ್ಟು ಕರೆಕ್ಟಾಗಿ ಯೋಗ ಆಗಲಿ ಧ್ಯಾನ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು 10-15 ನಿಮಿಷ ಅಷ್ಟೇ ಮಾಡ್ತಾ ಇದ್ದೀನಿ, ಯಾಕಂದರೆ ಎದ್ದೇಳೋಕ್ಕೆ ತುಂಬ ಲೇಟ್ ಆಗ್ತಾ ಇದೆ. 6 ಗಂಟೆ 6:30 ಆಗೋಗ್ತಾ ಇದೆ. ಸೊ ಅದಕ್ಕೆ ಇವತ್ತು ಆದಷ್ಟು ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡಿದೆ, ಬಟ್ ಆದ್ರೂ 5:30 ಆಯಿತು. ಸೊ ಹಾಗಾಗಿ ಸ್ವಲ್ಪ ಬೇಗ ಬ್ರಷ್ ಎಲ್ಲ ಮಾಡಿಬಿಟ್ಟು ಯೋಗವನ್ನು ಮಾಡ್ಕೋತಾ ಇದ್ದೀನಿ. ಸೊ ಅದೇನೂ ಗೊತ್ತಿಲ್ಲ ಆಯಿತಾ, ನನಗೆ ಒಂದಿನ ಯೋಗ ಆಗಲಿ ಅಥವಾ ಧ್ಯಾನ ಆಗಲಿ ಮಿಸ್ ಮಾಡಿಕೊಂಡ್ರೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಮತ್ತು ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ಒಂಥರ ಡಲ್ಲಾಗಿರ್ತೀನಿ. ಬಟ್ ಯೋಗ ಮಾಡಿಕೊಂಡ್ರೆ ಹಾಗನ್ಸಿಲ್ಲ, ಆ ದಿನ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಅದಕ್ಕೇ ನಾನು ಒಂದಿನವೂ ಕೂಡ ಮಿಸ್ ಮಾಡಲ್ಲ, ಡೈಲಿ ಮಾಡ್ಕೋತೀನಿ. ಒಂದು ವೇಳೆ ಬೆಳಗ್ಗೆ ಟೈಮ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಸಂಜೆ ಟೈಮ್ ಮಾಡ್ಕೊಳ್ತೀನಿ. ಬಟ್ ಸಂಜೆ ಟೈಮ್ ಮಾಡಿದರೆ ನನಗೆ ಅಷ್ಟು ಸರಿ ಅನಿಸಲ್ಲ, ಅಂದರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಆದಷ್ಟು ನಾನು ಮಾರ್ನಿಂಗೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಸ್ನಾನ ಎಲ್ಲ ಮುಗೀತು. ನಿನ್ನೆ ಹೆಡ್ ಬಾತ್ ಮಾಡ್ಕೊಂಡಿದ್ದೆ, ಹಾಗಾಗಿ ಇವತ್ತು ಜಸ್ಟ್ ಬಾಡಿ ಬಾತನ್ನು ಮಾಡಿಕೊಂಡೆ. ನಾನು ನಿಮ್ಗೊಂದು ಡ್ರಿಂಕನ್ನು ತೋರಿಸ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಬಾಡಿ ಎಲ್ಲ ಡಿಟಾಕ್ಸ್ ಆಗುತ್ತೆ. ಸೊ ನಾನು ಬೆಳಿಗ್ಗೆ ಕಾಫಿ ಅಥವಾ ಟೀ ಏನನ್ನು ಕುಡಿಯಲ್ಲ, ಇದನ್ನೇ ಕುಡಿಯೋದು. ನಾವು ಮಾರ್ನಿಂಗ್ ಟೈಮಲ್ಲಿ ಏನನ್ನು ದೇಹಕ್ಕೆ ಕೊಡ್ತೀವಿ ಅದೇ ಅಬ್ಸರ್ವ್ ಆಗುತ್ತೆ ಅಂತಾರೆ. ಹಾಗಾಗಿ ಇದು ನೈಟ್ ಟೈಮಲ್ಲಿ ಬಾಟ್ಲಲ್ಲಿ ನೀರನ್ನು ಹಾಕಿ ಸ್ವಲ್ಪ ಪುದೀನ, ಶುಂಠಿ ಹಾಗೆಯೇ ಮೆಂತೆಕಾಳನ್ನು ಹಾಕಿದೆ. ಬೆಳಿಗ್ಗೆ ಅದು ಕುಡಿದ್ರೆ ಆಯಿತು. ಇದು ನೋಡಿ ಪಂಚಮುಖಿ ರುದ್ರಾಕ್ಷಿ, ನಾನು ಜಪಂ ಕಂಪ್ನಿಯಿಂದ ತೊಗೊಂಡಿದ್ದು. ಇದಕ್ಕೆ ಡೆಲಿವರಿ ಚಾರ್ಜಸ್ ಅಷ್ಟೇ ಇತ್ತು, 50 ರೂಪೀಸ್ ಫ್ರೀಯಾಗಿ ಬಂದಿದ್ದು. ಹಾಗೆಯೇ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ, ಪಂಚಮುಖಿ ರುದ್ರಾಕ್ಷಿ. ಇದಕ್ಕೆ ನೋಡಿದರೆ ಗೊತ್ತಾಗುತ್ತೆ. ಇದು ಬಂದುಬಿಟ್ಟು 300 ರೂಪೀಸ್ ಪೇ ಮಾಡಿದ್ದು. ಇಶಾ ಫೌಂಡೇಶನಿಂದ ತೊಗೊಂಡಿದ್ದು. ಯೋಗ ಧ್ಯಾನ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ, ಹೂವೆಲ್ಲ ತೊಗೊಬಂದಿದ್ದೀನಿ. ನೆಕ್ಸ್ಟು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಾಗಿದೆ. ಇವಾಗ ಜಸ್ಟು ಪೂಜೆಯನ್ನು ಮಾಡಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ ಕುಕ್ಕಿ ಕಾಯ್ತಾ ಕೂತಿದೆ. ನೈಟ್ ಟೈಮಲ್ಲಿ ಅದು ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ನಿನ್ನೆ, ಹಾಗಾಗಿ ಇವತ್ತು ಅದಕ್ಕೆ ಬೆಳಿಗ್ಗೆ ಬೇಗ ಹಸಿವಾಗಿದೆ ಅನ್ಕೋತೀನಿ. ಸೊ ಅದಕ್ಕೆ ಊಟವನ್ನು ಹಾಕಬೇಕು. ನೆಕ್ಸ್ಟು ನಾನು ಜಸ್ಟು ಒಲೆಯನ್ನು ಸಿಂಪಲಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೋತೀನಿ. ಅರಿಶಿನ ಕುಂಕುಮವನ್ನು ಹಾಕಿ ಒಂದು ಹೂವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋತೀನಿ ಅಷ್ಟೇ. ಫಸ್ಟ್ ನಾನು ಯಾವಾಗಲೂ ಹಾಲನ್ನು ಬಿಸಿ ಮಾಡ್ಕೋತೀನಿ, ಅಂದರೆ ಕುದಿಸ್ಕೋತೀನಿ. ನೆಕ್ಸ್ಟು ಬೇರೆ ಅಡುಗೆ ಇರುತ್ತಲ್ವ, ಸೊ ಅದನ್ನು ಮಾಡ್ಕೋತೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ. ನೈಟ್ ಟೈಮಲ್ಲಿ ಹಿಟ್ಟನ್ನು ರುಬ್ಬಿಟ್ಟಿದೆ. ಇವಾಗ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ಹಿಟ್ಟು ಸ್ವಲ್ಪ ದಪ್ಪವಾಗಿತ್ತಲ್ವ, ಈ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಬೇಗ ಹುಯ್ಕೊಂಡು ತಿನ್ಬೋದಲ್ಲ ದೋಸೆ, ಹಾಗಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಹೋದ ವೀಕ್ ಸಂಡೇ ಕುಕ್ಕಿಗೆ ಸ್ನಾನ ಮಾಡಿಸೋಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ವೀಕ್ ಡೇಸಲ್ಲಿ ಸ್ನಾನವನ್ನು ಮಾಡಿಸ್ತಾ ಇರೋದು. ನೋಡಿ ನಮ್ಮ ಕುಕ್ಕಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಸ್ನಾನವನ್ನು ಮಾಡಿಸ್ಕೊಳ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಬಟ್ ತಲೆಗೆ ನೀರನ್ನು ಹಾಕಿದರೆ ಅವಳಿಗೆ ತುಂಬ ಕೋಪ ಬರುತ್ತೆ. ಮೇ ಬಿ ಎಲ್ಲ ಪೆಟ್ಗಳಿಗೂ ಹಾಗೆ ಅನ್ಕೋತೀನಿ. ಹಾಗೆಯೇ ನೋಡಿ, ಇವತ್ತಿನ ಪೂಜೆ ಕೂಡ ಮುಗೀತು. ಸೊ ನೆಕ್ಸ್ಟು ದೋಸೆಯನ್ನು ಮಾಡಿ ತಿನ್ನಬೇಕು ಅಷ್ಟೇ. ಇನ್ನೊಂದೇನೆಂದರೆ, ನಾವು ಬ್ರೇಕ್ಫಾಸ್ಟ್ಗೆ ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ ಅಲ್ವಾ, ಯಾಕಂದರೆ ಮುಂಚಿನ ದಿನವೇ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಬೆಳಿಗ್ಗೆ ಜಸ್ಟ್ ಹಾಕೊಂಡ್ಬಿಟ್ಟು ತಿನ್ಬಿಟ್ರೆ ಆಯಿತು. ಇಲ್ಲಾಂದರೆ ಬೇರೆ ಬ್ರೇಕ್ಫಾಸ್ಟ್ಗಳು, ಅಂದರೆ ಉಪ್ಪಿಟ್ಟಾಗಲಿ ಪಲಾವ್ ಆಗಲಿ ಅದನ್ನೆಲ್ಲ ಮಾಡಬೇಕಂದ್ರೆ ಇದು ಮಾಡಬೇಕಾಗತ್ತೆ. ಎಲ್ಲವನ್ನು ಬೆಳಿಗ್ಗೆ ಎದ್ದು ಕಟ್ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಸೊ ಕುಕ್ಕಿಗೆ ಏನೂ ಗೊತ್ತಿಲ್ಲ, ನೈಟು ಊಟ ಮಾಡಿಲ್ಲ, ಬೆಳಿಗ್ಗೆನೂ ಕೂಡ ಊಟ ಸೇರ್ತಿರ್ಲಿಲ್ಲ. ಹಾಗಾಗಿ ಅವ್ರದ್ದು ಔಷಧಿ ಇತ್ತಲ್ವ, ಹಾಸ್ಪಿಟ್ಲಿಂದ ಬರ್ಕೊಬಂದಿದ್ದು. ಸೊ ಅದು ಔಷಧಿಯನ್ನು ಹಾಕ್ತಾ ಇದ್ದೀವಿ. ಸೊ ಅದನ್ನು ತಿಂದುಬಿಟ್ರೆ ಅವಳು ಆಮೇಲೆ ಚೆನ್ನಾಗಿ ಊಟವನ್ನು ಮಾಡ್ತಾಳೆ. ನೆಕ್ಸ್ಟು ಕಾಶ್ವಿ ಕೂಡ ಎದ್ಲು ನೋಡಿ ಇವಾಗ. ಅವಳಿಗೆ ಬ್ರಷನ್ನು ಮಾಡಿಸಿ ನೀರನ್ನು ಕೊಡಿಸಿ ನೆಕ್ಸ್ಟು ತಿಂಡಿಯನ್ನು ತಿನ್ನಿಸ್ಬೇಕು. ಕಾಶ್ವಿ ಮೂಡ್ ಇವತ್ತು ತುಂಬ ಚೆನ್ನಾಗಿದೆ. ಕೆಲವೊಂದು ದಿನ ಎದ್ದೇಳಬೇಕಾದ್ರೆ ಅಳ್ತಾ ಎದ್ದೇಳ್ತಾಳೆ, ಬಟ್ ಇವತ್ತು ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಹಾಗೆಯೇ ಮಕ್ಕಳಿಗೆ ನಾವು ಬ್ರಷ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಒಸಡನ್ನು ಸ್ವಲ್ಪ ಗಟ್ಟಿ ಮಾಡೋಕ್ಕೆ ಒಸಡನ್ನು ಫಸ್ಟು ತಿಕ್ಕಬೇಕು ಅಲ್ವಾ, ನೆಕ್ಸ್ಟು ಬ್ರಷನ್ನು ಮಾಡಬೇಕು. ಇದರಿಂದ ಮಕ್ಕಳ ಒಸಡು ಗಟ್ಟಿಯಾಗುತ್ತೆ. ಹಾಗೆಯೇ ಮತ್ತೇನೆಂದರೆ ಹಲ್ಲುಗಳು ಕೆಲವೊಂದು ಸಲ ಮುಂದೆ ಬರೋಕ್ಕೆ ಆಗುತ್ತೆ. ಸೊ ಅದು ಕೂಡ ಇದಾಗುತ್ತೆ, ಕಮ್ಮಿ ಆಗುತ್ತೆ, ಹಲ್ಲು ಅಷ್ಟೊಂದು ಮುಂದೆ ಬರಲ್ಲ. ಸೊ ಅದಕ್ಕೆ ನಾನು ಈ ರೀತಿಯಾಗಿ ಫಸ್ಟು ಒಸಡನ್ನು ಚೆನ್ನಾಗಿ ಇದು ಮಾಡ್ತೀನಿ, ರಬ್ ಮಾಡ್ತೀನಿ ಅವಳಿಗೆ. ನೆಕ್ಸ್ಟು ಬ್ರಷನ್ನು ಮಾಡಿಸ್ತೀನಿ. ಉಗಿ ಹಾಂ ಜಾಣಿ. ನೆಕ್ಸ್ಟ್ ಮತ್ತೆ ಸ್ವಲ್ಪ ಉಗಿಬೇಕು. ಹಾಂ ಉಗಿ ಹಾಂ ಜಾಣಿ. ನೆಕ್ಸ್ಟು ಕಾಶ್ವಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ನಾನು ರಾಯರ ಮಠಕ್ಕೆ ಅವಳನ್ನು ಕರ್ಕೊಂಡು ಬಂದಿದ್ದೀನಿ. ರಾಯರ ಮಠ ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ಆ ಕಡೆ ಅಂದರೆ ಮಂಟಪ ಇದೆಯಲ್ವ, ಅದನ್ನು ಗಂಧದ ಕಟ್ಟಿಗೆಯಿಂದ ಅಥವಾ ಯಾವುದೋ ಕಟ್ಟಿಗೆಯಿಂದ ಮಾಡಿದ್ದಾರೆ. ಸೊ ದೇವರ ದರ್ಶನ ಎಲ್ಲ ಮುಗೀತು. ಹಾಗೆಯೇ ಸ್ವಲ್ಪ ಹೊತ್ತು ರಾಯರ ಮಠದಲ್ಲಿ ಕೂತಿದ್ದೀವಿ ಇವಾಗ.
ಮಗ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದು ನೋಡಿ ನಾಗರ ಮಂಟಪ ಹೊಸದಾಗಿ ಪ್ರತಿಷ್ಠಾಪನೆಯಾಗಿದ್ದು ನಾನು ಆವತ್ತು ತೋರಿಸಿದ್ದೆ. ನನಗಂತೂ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಇದು ಹಳೇದು ನಾಗರ ಇದು ಇತ್ತಲ್ವ, ಕಟ್ಟೆ ಇತ್ತಲ್ವ, ಅದು ಇದು ನೆಕ್ಸ್ಟು ಅದರ ಹಿಂದುಗಡೆನೇ ಇದೆ. ಸೊ ಅದೇನೋ ಗೊತ್ತಿಲ್ಲ, ರಾಯರ ಮಠಕ್ಕೆ ಬರೋದಂದರೆ ಪ್ರತಿ ಥರ್ಸ್ಡೇ ಕೂಡ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಕಾಶಿಯನ್ನು ಕರ್ಕೊಂಡು ಬಂದುಬಿಡ್ತೀನಿ. ಕೆಲವೊಂದು ಥರ್ಸ್ಡೇ ಮಿಸ್ ಆಗುತ್ತೆ, ಬಟ್ ಆಲ್ಮೋಸ್ಟ್ ಆಗಿ ಬಂದೇ ಬರ್ತೀನಿ. ರಾಯರ ದರ್ಶನ ಎಲ್ಲ ಮುಗೀತು, ಊಟಕ್ಕೆ ರೆಡಿ ಮಾಡಿ ಹೋಗಿದೆ. ಇದು ಬಂದು ಬಾಯ್ಲ್ಡ್ ರೈಸ್, ಹಾಗೆಯೇ ಹೆಸರು ಕಾಳು ನೆನೆಸಿಟ್ಟಿದೆ, ಅದರಿಂದ ಮಾಡಿರುವಂಥ ಬಸ್ಸೊಪ್ಪು ಸಾಂಬಾರು, ಅಂದರೆ ಸಬ್ಬಸಿಗೆಯನ್ನು ಹಾಕಿ ಮಾಡಿದ್ದೀನಿ. ಸೊ ಇದು ಪಲ್ಯ. ಯಾವ ಮುಖನೇ ಇರ್ತು ನಂದು ಅವ್ರಿ ಚೆನ್ನಾಗಿ. ಅಯ್ಯೋ ಅದ್ರಲ್ಲ ಕಳ್ತದ ಎಲ್ಲ ಆಟ ಹೊಟ್ಟೆ ಸುಮ್ಮನೆ ಎಷ್ಟು ಚೆನ್ನಾಗಿದೆ ನಮ್ಮ ಡುಮ್ಕಿದ್ವು 3. ಹೌದಲ್ಲ. ಎಂತ ಮಾಡಲ್ಲ ನೋಡು. ಕಾಶುವಿಗಂತೂ ಬೆಕ್ಕು, ನಾಯಿ ಮತ್ತು ದನ ಕಂಡ್ರೆ ತುಂಬ ಇಷ್ಟ ಅವಳಿಗೆ. ಹಾಗಾಗಿ ನಮ್ಮ ಮನೆ ಹತ್ತಿರದಲ್ಲಿ ಪೊಲೀಸರ ಮನೆ ಇದೆ, ಪರಿಚಯ ಇದೆ ಅವ್ರ ಮನೆ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅವಳಂತೂ ಆಟ ಆಡ್ತಾ ಕೂತ್ಕೊಂಡ್ಬಿಟ್ಟಿದ್ಲು. ಮನೇಲಿದ್ದರೆ ಸುಮ್ಮನೆ ಮಕ್ಕಳಿಗೆ ಅದು ಟಿ ವಿ ಹಚ್ಕೊಡು ಮತ್ತು ಮೊಬೈಲ್ ಕೊಡು ಈ ಥರ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗಿದ್ದೆ. ಅವಳಂತೂ ಸುಮಾರು ಹೊತ್ತು ಆಟ ಆಡಿದ್ಲು ಚೆನ್ನಾಗಿ ಬೆಕ್ಕಿನ ಜೊತೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.